ಇವತ್ತಿನ ದಿವಸ ನಾನು ಭಾಳ ಸಂತೋಷವಾಗಿದ್ದೇನೆ ರೀ. ನಾ ದೇವ್ರಿಗೆ ನಾ ಹುಡ್ಕೊಂಡು ಬರ್ತಿದ್ದಿಲ್ಲ ಅಂತಂದ್ರೆ ನಾ ಇರ್ತಿದ್ದ ಸಾಯ್ತಿದ್ದಾಗ ಗೊತ್ತಿಲ್ಲ ಸರ್ ನನಗೆ. ನಾ ಇಲ್ಲಿಗೆ ಬಂದು ಸೇವೆ ಮಾಡ್ಲತ್ತಿದ್ದೆ ಅಂದ್ರೆ ಆತನ ಕೃಪೆ ಐತಿ ಸರ್. ಇವತ್ತಿನ ದಿವಸ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ ನಂತ ನೋಡ್ರಿ ಸರ್. ಸರ್ ನಮ್ಮ ಮನೆಯವರು ಕೆಲವೊಂದು ತಪ್ಪುಗಳು ಮಾಡಿ ಮನೆಯಿಂದ ಹೋಗಿದ್ದೀವಿ ರೀ. ಅದು ಸೈತಾನ್ ಕಾರ್ಯನಿಂದ ಅಥವಾ ಅವ್ರ ಸ್ವಂತ ಗುಣಿಂದ ಗೊತ್ತಿಲ್ಲ ರೀ ಸರ್. ಆದ್ರೆ 6 ತಿಂಗಳ ದಿವಸ ಅವ್ರ ಮನೆಗೆ ಬರ್ಲಿಲ್ರಿ ಸರ್. ಏನು ಮಾಡಿದ್ರು ಗೊತ್ತಿಲ್ಲ. ಆದ್ರೆ ಬರ್ರಿ ಮನೆಗೆ ಬರ್ರಿ ಅಂತಂದ್ರೆ ಭೀ ಬರ್ಲಕ್ಕೆ ರೆಡಿ ಇದ್ದಿದ್ದಿಲ್ಲ ರೀ ಸರ್. ಅವರು ಭಾಳ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದೆ ಸರ್. ಆದ್ರೆ ಭೀ ಕೆಲವೊಂದು ಸರಿ ದೇವ್ರೇ ನೀನು ನನಗೆ ನಂಬಿದೆ ತಪ್ಪಾಯ್ತಾ ಅಂತೇಳಿ ಹೇಳ್ತಿದ್ದೆ ಸರ್ ನಂದು. ಆದ್ರೆ ಮತ್ತೆ ಭೀ ನನ್ನ ದೇವ್ರ ಕೈ ಬಿಡಲಿಲ್ಲ ರೀ. ಆಮೇಲೆ ಭಾಳ ಸರಿ ನಿಮಗೆ ಹೇಳಿದೆ, ರಿಕ್ವೆಸ್ಟ್ ಕೊಟ್ಟಿದ್ದೆ ರೀ. ಅದ್ರ ಯಾರಿಂದ ಕೆಲವೊಂದು ಸರಿ ಉತ್ತರ ಕೊಟ್ಟು ಸಿಗಲಿಲ್ಲ ರೀ ಸರ್. ದೇವರೇ ನನಗೆ ಉತ್ತರ ಕೊಡು ಅಂತಂದಾಗ 21 ದಿನ ಫಾಸ್ಟಿಂಗ್ ಮಾಡಿದೆ ರೀ ಸರ್. ನಾವು 21 ದಿನ ಫಾಸ್ಟಿಂಗ್ ಮಾಡಿದ್ಮೇಲೆ ದೇವ್ರೆ ನಿನ್ನ ಚಿತ್ತದಂತ ನಾನು ನಡೆದೆ ಅಂತ ಹೇಳ್ರಿ ಸರ್. ನಿಮ್ಗೆ ಅನಿಂಟಿಂಗ್ ಆಯಿಲ್ ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದೆ ರೀ ಸರ್. ಕಂಪಲ್ಸರಿ ಬರ್ತಾನೆ ಹೋಗಂತಂದಿರಿ ಸರ್ ನೀವು ರೀ. ಆಮೇಲೆ ಇದ್ರಿ ನಾವು ಹೋಗಿ ಪ್ರೇಯರ್ ಮಾಡಿದಾಗ ಪ್ರತಿಯೊಂದು ಕ್ಷಣದಲ್ಲಿ ಭೀ ಅವ್ರಿಗೆ ಅನಿಂಟಿಂಗ್ ಆಯಿಲ್ ಹಚ್ತಾ ಮತ್ತು ಪ್ರೇಯರ್ ಮಾಡ್ತಾ ಉಳಿದಿದೆ ರೀ ಸರ್ ಕಂಟಿನ್ಯೂ ಆಗಿ. ಆಮೇಲೆ ನೀವು ಅವ್ರು 4 ವಾರದಾಗೆ ಸರ್ ಇಲ್ಲಿಗೆ ಬಂದರಿ. ಗುಡ್ ಫ್ರೈಡೇ ದಿನ ಈಗ ಕಂಟಿನ್ಯೂ ಆಗಿ ಚರ್ಚಿಗೆ ಹೊಂಟಾರಿ. ಫುಲ್ ಚೇಂಜ್ ಆಗ್ಯಾರ ಸರ್. ಮತ್ತೆ ಮೊನ್ನೆ ನೀವು 6ನೇ ದಿವಸಕ್ಕೆ ಪ್ರವಾದನೆ ಮಾಡಿದ್ದೆ. ಹರ್ಷನ ನಾನು ನೋಡ್ತಾ ಇದ್ದೀನಿ. ಸೋದರಿ ಹರ್ಷ, ದೇವರಾತ್ಮ ನಿನ್ನ ಬಗ್ಗೆ ಮಾತನಾಡ್ಲಿಕ್ಕೆ ನನ್ನನ್ನು ಕಳಿಸ್ತಾ ಇದ್ದೀನಿ. ಈ ಕ್ಷಣದಿಂದ ನಿನ್ನ ಮೇಲೆ, ನಿನ್ನ ಗಂಡನ ಮೇಲೆ ಬಹಳ ಬಂಧನಗಳಿದೆ. ಆ ಎಲ್ಲ ಬಂಧನಗಳನ್ನು ಮುರಿತಾ 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 ಹಲವಾರು ತಿಂಗಳು ತಗೊಂಡು, ವರ್ಷಗಳು ತಗೊಂಡು, ಆದರೆ ಇನ್ನು ಮೇಲಿಂದ ನಾನು ನಿನಗೆ ಘೋಷಣೆ ಮಾಡ್ತಾ ಇದ್ದೀನಿ, ಗರ್ಭಫಲ ನಿನಗಾಗ್ತಾ ಇದೆ. ಮಕ್ಕಳು ಆಗುವ ಗರ್ಭಫಲ. ನೀನು ಪ್ರೇಯರ್ ಮಾಡ್ಕೊಂಡಿದೀಯ ಸರ್, ಈ ವರ್ಷದಲ್ಲಿ ನನಗೆ ಒಂದು ಮಗು ಬೇಕು ಬೇಡಿದೀಯ. ನೀನು ಪ್ರೇಯರ್ ನಿನ್ನ ನೋಡಿದ ನನ್ನ 2 ದಿವಸದಿಂದ ನಿನ್ನ ಮನಸ್ಸಿನಲ್ಲಿ ಒಂದು ಕಳವಳ ರೆಡಿ ಆಗ್ತಾ ಇದೆ. 2 ವರ್ಷದಿಂದ ಕಂಟಿನ್ಯೂ ಆಗಿ ನಿನ್ನ ಒಳಗಡೆ ಒಂದು ದಾಹನ ನೋಡ್ತಾ ಇದ್ದೀನಿ. ಒಂದು ಮಗು ಬೇಕಂತ ನಿನ್ನ ಒಳಗೆ ಆಸೆ. ನೀನು 2 ದಿವಸದಿಂದ ಕಂಟಿನ್ಯೂ ಪ್ರೇಯರ್ ಮಾಡ್ತಾ ಇದ್ದೀವಿ ಈ ವಿಷಯದಲ್ಲಿ. ಥ್ಯಾಂಕ್ ಯು ಗಾಡ್. ನಿಜ ಇದ್ರೆ ಕಾಲ್ ಮಾಡು ಬೇಗವಾಗಿ. ಎಲ್ಲಿಂದ ನಾನು ನೋಡ್ತಾ ಇದ್ದೀನಿ. ಮತ್ತೆ ನಿನಗೋಸ್ಕರವಾಗಿ ಒಂದು ಬಂಧನಗಳನ್ನು ಗೊತ್ತೇ ಪರಂಪರ ಬಂದ ನಿನ್ನ ಕುಟುಂಬದಿಂದ ಬಂದಂತ ಯೇಸು ಬಿಡುಗಡೆ ಮಾಡ್ತಾ ಇದ್ದೀವಿ ಬೇಗವಾಗಿ. ಏನೇನು ಪ್ರೊಫೆಸಿ ಹೇಳ್ತಾ ಇದೀವಿ, ಮಾತು ನಿಜ ಇದಾವ? ಹೇಳ್ತಾ ಇದೀಯಾ? ನೀನು ಮನಸ್ಸು ಒಳಗಡೆ ಅನ್ಕೊಂಡಿರೋ ಮಾತನ್ನ ಹೇಳ್ತಾ ಇರೋ ಮಾತು ನಿಜವಾದನ? ಇವೆಲ್ಲ ಸುಳ್ಳದ? ಓಕೆ, ಯೇಸು ನಾಮದಿಂದ. ಥ್ಯಾಂಕ್ ಯು ಗಾಡ್ ಜೀಸಸ್. ಗರ್ಭಫಲ ದಶ ಈ ವರ್ಷದಲ್ಲಿ ನಿನ್ನ ಸಂಗಡ ದೇವರು ಒಂದು ಒಡಂಬಡಿಕೆ ಮಾಡ್ಕೊಳ್ಬೇಕಂತಿದ್ದಾರೆ. ಥ್ಯಾಂಕ್ ಯು ಗಾಡ್ ಜೀಸಸ್. ವಿಶ್ವಾಸ ಮಾಡು. ದೇವರಲ್ಲಿ ಇನ್ನೂ ಹೆಚ್ಚಿಗಿರು. ದೇವರಲ್ಲಿ ಪ್ರಾರ್ಥನೆದಲ್ಲಿರು. ನಾನು ಹೇಳ್ತಾ ಇದ್ದೇನೆ, ನಿನ್ನ ಗಂಡು ಇನ್ನೂ ಅಧಿಕವಾಗಿ ಬದಲಾವಣೆ ಆಗ್ತದೆ. ನಾನು ನೋಡ್ತಾ ಇದ್ದೇನೆ ನಿನ್ನ ಗಂಡನ ಬದಲಾವಣೆ ನನಗೆ ನೀನು ಹೇಳಲಿಲ್ಲ, ಅದು ನಾನು ಹೇಳ್ತಾ ಇದ್ದೇನೆ ಯೇಸು ನಾಮದಿಂದ. 0.5% ಬದಲಾವಣೆ ಆಗಿದೆ ನಿನ್ನ ಗಂಡ. ಕರೆಕ್ಟ್ ಅದನ? ಇನ್ನೂ 0.5% ಬದಲಾವಣೆ ಆಗ್ತಾ ಇದೆ. ಪ್ರೊಫೆಟಿಕ್ ವರ್ಡ್ ಅದ. ಈ ವರ್ಡ್ ನಾನು ಏನು ಹೇಳಿಲ್ಲ, ಅದ್ರ ಘೋಷಣೆ ಮಾಡ್ತಾ ಇದ್ದೇನೆ. ನಾನು ನೋಡ್ತಾ ಇದ್ದೀನಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ನಿನ್ನ ಗಂಡ. ಯಾವ ಕೆಲಸ ಪ್ರೆಸೆಂಟ್ ಇದೆಯೋ ಆ ಕೆಲಸ ಇಲ್ಲ, ಒಂದು ಬಿಸ್ನೆಸ್ ನಾನು ನೋಡ್ತಾ ಇದ್ದೀನಿ ದರ್ಶನದಲ್ಲಿ. ಒಂದು ಟೀ ಅಂಗಡಿ, ಒಂದು ಚಾಯ್ ಅಂಗಡಿಯಿಂದ ಒಂದು ಬಿಸ್ನೆಸ್ ಚಾಲು ಆಗದ. ಮತ್ತೆ ನೀವೇ ಅವನ ಜೊತೆ ಪಾಲಾಗ್ತೀಯ. ಉತ್ತಮವಾದ ಕೆಮಾಯಿಸ್ತೀರಾ. ಉತ್ತಮ ಬ್ಲೆಸ್ಸಿಂಗ್ ಆಗ್ತದ. ಈ ವರ್ಷ ದೇವರಿನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾನೆ. ಬರೋ ವರ್ಷದಲ್ಲಿ ಒಂದು ಗುಡ್ ನ್ಯೂಸ್ ನೀನು ನೋಡ್ತೀಯ ಯೇಸು ನಾಮದಿಂದ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ನಾ 3 ದಿನ ಫಾಸ್ಟಿಂಗ್ ಮಾಡಿದೆ ರೀ. 3 ದಿವಸ ಫಾಸ್ಟಿಂಗ್ ಮಾಡಿದೆ ರೀ ಸರ್. ನಾ ದೇವ್ರಿ ನಿಂದ ರೊಟ್ಟಿಗೆ ಮಾತಾಡ ಅಂತಂದಿನ ನನ್ನ ಮುಖಾಂತರ ಮಾತಾಡಂತಂದು ಬೇಡಿದೆ ರೀ ಸರ್. ನೀವು 6ನೇ ದಿವಸಕ್ಕೆ ನಂಗೆ ಮಾತಾಡಿರಿ. ನಾವು ಶುಕ್ರವಾರ ದಿವಸ ಪ್ರೇಯರ್ ಮುಗಿಸ್ಕೊಂಡು ಬಂದಾಗ ಸ್ವಲ್ಪ ಸುಸ್ತಿನಿಂದ ಇದ್ದಿದೆ ರೀ ಸರ್. ಅಂದ್ರೆ ಸೈತಾನ್ ಕಾರಣ ಗೊತ್ತಿಲ್ಲ, ಆದರೆ ಸುಸ್ತಿನಿಂದ ನಾವು ಕರೆಕ್ಟಾಗಿ ಸ್ವಲ್ಪ ಕೇಳಿಲ್ಲ. ಆದರೂ ದೇವ್ರ ಆತ್ಮ ನಂಗೆ ಎಬ್ಬಿಸಿದ ರೀ ಸರ್. ಮತ್ತೆ ಎದ್ದಿದೆ ರೀ. ಎದ್ದು ಫೋಟೋ ಹಾಕಿದೆ ರೀ ಸರ್. ನಾವು ಫೋಟೋ ಹಾಕಿದ ಮೇಲೆ ನನ್ನ ಫೋಟೋ ಬಂದು ಹೋಯ್ತು. ಮತ್ತೆ ಫೋಟೋ ಬರಲಿಲ್ಲ, ಆಯಿತು ಹೋಯ್ತು, ನನಗೆ ಮಾತಾಡಲ್ಲರು ಸರ್ ಅಂತ ಅನ್ಕೊಂಡಿದ್ದೆ ರೀ ನಾವು. ಮತ್ತೆ ನೀವು ಫೋಟೋ ಹಿಂದಕ್ಕೆ ತರಿಸಿ ಮತ್ತೆ ನನಗೆ ಮಾತಾಡಿರಿ ಸರ್. ಹರ್ಷ, ನೀನು ಪ್ರಾರ್ಥನೆ ಮಾಡ್ಕೊಳ್ಲತ್ತಿದ್ದಿ, ನನ್ಗೆ ಮಗು ಬೇಕಂತ ಹೇಳಿ ಕೇಳತ್ತಿದ್ದಿ ಅಂತಂದಿರಿ ಸರ್. ಈ ವರ್ಷದಾಗ ನಿನಗೆ ದೇವ್ರ ಒಡಂಬಡಿಕೆ ಮಾಡ್ಕೊಳ್ತಾರೆ ನಿನ್ನ ಜೊತೆ. ಮುಂದಿನ ವರ್ಷದಾಗ ನಿನಗೆ ಗರ್ಭ ತುಂಬ್ತದ ಅಂತ ಹೇಳಿರಿ ಸರ್. ಮತ್ತು ನಿನ್ನ ಗಂಡ ಅರ್ಧ ಚೇಂಜ್ ಆಗ್ಯಾನ, ಇನ್ನೂ ಅರ್ಧ ಚೇಂಜ್ ಆಯ್ತಾನ. ಮತ್ತು ಬರುವಂಥ ದಿನದಲ್ಲಿ ನೀವು ಸಣ್ಣ ಒಂದು ಬಿಸ್ನೆಸ್ ಮಾಡ್ತೀರಿ, ಚಹಾ ಹೋಟೆಲ್ ಹಾಕ್ತೀರಿ ಅಂತ ಹೇಳಿರಿ ಸರ್. ನಾ ಅನ್ಕೊಂಡಿಲ್ರಿ ಸರ್. ಯಾವಾಗ ಭೀ ನಮ್ಮ ಮನಸ್ಸಿನಾಗ ಅನ್ಕೋತಿದ್ದೀರಿ
ಇದು ಏನು ಕೆಲಸ ಮಾಡ್ಲತ್ತೀರಿ ನೀವು, ಏನು ಭೀ ಕೆಲಸ ಇದು ನಿಮ್ಮ ಕೈಕಾಲಾಗ ಶಕ್ತಿ ಇರೋಷ್ಟು ಮಾತ್ರ ಆಯ್ತದ ಅಂತೇಳಿ ನಾ ಅನ್ಕೋತಿದ್ರಿ. ಅವಾಗ ಭೀ ನಮ್ಮ ಮನೆಯವ್ರಿಗೆ ಅಂತಿದ್ರಿ ಸರ್. ಆದ್ರೆ ನೀವು ನಾ ಅನ್ಕೊಂಡಿಲ್ವಿ ಸರ್ ನೀವು ಅದು ಹೇಳ್ತೀರಿ ಅಂತ. ದೇವ್ರ ಆತ್ಮ ನಿಮ್ಮ ಮುಖಾಂತರ ತಿಳಿಸ್ಯಾರಿ. ಭಾಳಷ್ಟು ಅದ್ಭುತ ಕಾರ್ಯ ಮಾಡರಿ, ಭಾಳಷ್ಟು ಬಂಧನಗಳಿದ್ದಿದ್ದು ಎಲ್ಲ ದೇವ್ರ ನನ್ನಿಂದ ಬಿಡುಗಡೆ ಮಾಡೇನ್ರಿ. ಇವತ್ತಿನ ದಿವಸ ನಾನು ಭಾಳ ಸಂತೋಷವಾಗಿದ್ದೇನೆ ರೀ. ನಾ ದೇವ್ರಿಗೆ ನಾ ಹುಡ್ಕೊಂಡು ಬರ್ತಿದ್ದಿಲ್ಲ ಅಂತಂದ್ರೆ ನಾ ಇರ್ತಿದ್ದ ಸಾಯ್ತಿದ್ದಾಗ ಗೊತ್ತಿಲ್ಲ ಸರ್ ನನಗೆ. ನಾ ಇಲ್ಲಿಗೆ ಬಂದು ಸೇವೆ ಮಾಡ್ಲತ್ತಿದ್ದೆ ಅಂದ್ರೆ ಆತನ ಕೃಪೆ ಐತಿ ಸರ್. ಇವತ್ತಿನ ದಿವಸ ನಾನು ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ ನಂತ. ಹಲ್ಲೆಲೂಯಾ. ಇವಾಗ ಗಂಡ ನಿನ್ನ ಹತ್ರ ಬಂದಿದ್ದಾನ? ಅರೆ ಸರ್ ಕಂಟಿನ್ಯೂ ಚರ್ಚಿಗೆ ಹೊಂಟಾರ್ರಿ ಸರ್. ಹೌದಾ? ಎಲ್ಲ ಹೆಣ್ಮಕ್ಳು ಓಡೋಗ್ತಾರೆ, ಇವ್ರಿಗೆ ಗಂಡನೇ ಓಡೋಗೇನು, ಹಂಗೇನು ಹೊಡೆದಿದ್ದಷ್ಟು. ಹಲ್ಲೆಲೂಯಾ. ಅದರೆಲ್ಲ ಸೈತರ ಕಾರ್ಯ ಇತ್ತು ಪಾಪ ಅವನಿಗೆ. ದೇವರ ಆತ್ಮ ಮತ್ತೆ ಕರ್ಕೊಂಡು ಬಂದರು. 50% ಆನ್ಲೈನಲ್ಲಿ ಹೇಳಿದೇವಲ್ಲ, ಮತ್ತೆ ಚೇಂಜ್ ಆಗಿದ್ದ ನಿಜನೇ ಮಾತು ಸರ್. ಕರೆಕ್ಟ್ ಅದ. ಓಕೆ, ಒಂದು ಶಾಪ್ ಹಾಕಿ ಹೋಟೆಲ್ ನೀನು ನಿನ್ನ ಗಂಡನ ಇಬ್ಬರು ಕೂತ ನಡೆಸ್ತೀನಿ. ದೇವರಿಂದ ಆಶ್ರಯಿಸಲಿ. ಬಹುಮಾನ ದೇವರಿಗೆ ಸಂತಾನ ಬಹುಮಾನ ಒಂದು ಅದು ಫ್ಯೂಚರ್. ನಿನ್ನ ಗಂಡ ಒಂದು ಜಾಗದ ಬಿಟ್ಟು ಹಿಕ್ಕಣ ಹತ್ತಲ್ಲಿ ಕೆಲಸ ಮಾಡೋದು, ಒಂದು ಹೋಟೆಲ್ ಹಾಕಿ ನಡೆಸ್ಕೊತ ನಡೀತಾನೆ ಅಂದ್ಮೇಲೆ. ಗಾಡ್ ಬ್ಲೆಸ್ ಯು. ದೇವರಿಂದ ಆಶೀರ್ವದಿಸಲಿ. ಹಲ್ಲೆಲೂಯಾ.